ಇಟ್ಟಿದ್ದೀವಿ. ಇದು ರವೆ ಉಂಡೆಗೆ ಮತ್ತೆ ಕರ್ಜಿಕಾಯಿಗೆ ಇಟ್ಟು ಕೂಡ ಕೆಲಸ ಆಗಿದೆ. ಸ್ವಲ್ಪ ನೆನಿಬೇಕಲ್ವಾ? ಅವ್ರು ಬಂದಿಲ್ಲ ಅಂದ್ರೆ ಬೇಜಾರು ಅನ್ಸುತ್ತೆ. ನೀನೇನ್ ಮಾತಾಡ್ತೀಯಾ? ಸರಿ. ಸಬ್ಸ್ಕ್ರೈಬರ್ಸ್ ನೋಡಿದ್ರೆ ಏನಿ ಹುಡುಗಿಗೆ ಇದು ಮಾಡಕ್ಕೂ ಬರಲ್ಲ. ಹ್ಯಾಪಿ ವರಮಹಾಲಕ್ಷ್ಮಿ ಇವತ್ತು ಬನ್ನಿ. ಬಾಯ್ ಹೇಳಿ ಇವಾಗ. ಜಗವೇ ನೀನು ಗೆಳತಿಯೇ. ಹಾಯ್, ಎಲ್ರಿಗೂ ನಮಸ್ಕಾರ. ಗೆಳತಿ ದಿನಚರಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ವರಮಹಾಲಕ್ಷ್ಮಿ ಹಬ್ಬದ ಪ್ರಿಪ್ರೇಷನ್ ಸ್ಟಾರ್ಟ್ ಆಗಿದೆ. ಮನೆ ಕ್ಲೀನಿಂಗ್ ಎಲ್ಲ ಆಲ್ಮೋಸ್ಟ್ ಆಯಿತು ನೋಡಿ. ಸ್ಟೋರ್ ರೂಮ್, ಕಿಚನ್ ಎಲ್ಲನೂ ಕ್ಲೀನ್ ಆಗೋಯ್ತು. ಫೈನಲ್ ಕ್ಲೀನಿಂಗ್ ಎಲ್ಲ ಮುಗೀತು. ಇವತ್ತು ಒಂದು ಸ್ವಲ್ಪ ತಿಂಡಿ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀವಿ. ಇಷ್ಟು ವರ್ಷ ಏನು ಮಾಡ್ಕೋತಾ ಇರಲಿಲ್ಲ. ನನ್ನ ತಂಗಿ ಮಾಡಿದ್ರೆ ಎಲ್ಲ ಅಲ್ಲಲ್ಲೇ ಇರ್ತಾ ಇದ್ವಲ್ಲ, 3 ಮನೆಗೂ ಕೊಡ್ತಾ ಇದ್ಲು. ಈ ಸಲ ನಾವೆಲ್ಲ ಮನೇಲೇ ಇದ್ದೀವಿ. ಈಗ ನಾನು ಸ್ವಾತಿ ಸ್ವಲ್ಪ ಹತ್ತಿರ ಇರೋದ್ರಿಂದ ನಾವೇ ಮಾಡೋಣ ಅಂಥೇಳಿ ಇವತ್ತು ಸ್ವಾತಿ ನಮ್ಮ ಮನೆಗೆ ಬಂದಿದ್ದಾಳೆ. ಏನಿಲ್ಲ, ಒಂದು ಸ್ವಲ್ಪ ರವೆ ಉಂಡೆ ಮತ್ತು ಕರ್ಜಿಕಾಯಿ ಅಂದರೆ ಕರಿ ಕಡುಬು ಅಂತಾರಲ್ಲ, ಅದೊಂದು ಸ್ವಲ್ಪ ಚಕ್ಲಿ, ನಿಪ್ಪಟ್ಟು, ಈ ಥರ ಇನ್ನು ಹಬ್ಬದ ದಿನ ಒಬ್ಬಟ್ಟು ಮಾಡೇ ಮಾಡ್ತೀವಿ. ಹಾಗಾಗಿ ಇದಿಷ್ಟು ಮಾತ್ರ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಯಾವಾಗ ಬೇಕಾದರೂ ಮಾಡ್ಕೋಬೋದು ಬಿಡಿ, ಇದೆಲ್ಲ ಹಬ್ಬ ಅನ್ನೋದು ಒಂದು ನೆಪ ಅಷ್ಟೇ. ಹಾಗಾಗಿ ಇವತ್ತು ಸ್ವಲ್ಪ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀವಿ. ಆಲ್ರೆಡಿ ಅವಳು ರೆಡಿ ಮಾಡ್ತಾ ಇದ್ದಾಳೆ. ಒಂದು ಸ್ವಲ್ಪ ಹೂವನ್ನು ಕೊಟ್ಟು ಕಳಿಸಿದ್ದಾರೆ ನಮ್ಮಮ್ಮ. ದಾಸವಾಳ ಹೂವು ಮೊಗ್ಗು ಕೊಟ್ಟಿದ್ದಾರೆ. ಅದನ್ನು 1-2 ದಿನ ಬೇಕಾದ್ರೆ ಫ್ರಿಜ್ಜಲ್ಲಿಟ್ಟು ಆಮೇಲೆ ನೀರಲ್ಲಿ ಹಾಕಿದ್ರೂ ಅರಳುತ್ತೆ ಚೆನ್ನಾಗಿ. ಹಬ್ಬದ ದಿನಕ್ಕೆ ಫ್ರೆಶ್ ಆಗಿರುತ್ತೆ. ಹಾಗಾಗಿ ಒಂದು ಸ್ವಲ್ಪ ದಾಸವಾಳ ಹೂವು ಮತ್ತು ಇದು ಬಂದು ಕವರ್ ಓಪನ್ ಮಾಡು, ಶಂಕುಪುಷ್ಪ, ಸಾರಿ ಮಿರ್ಚಿ ದಾಸವಾಳ, ಅದಕ್ಕೆ ಬೇರೆ ಹೆಸರು ಏನೋ ಹೇಳ್ತಾರೆ. ಅದನ್ನು ಕೂಡ ಕಟ್ಟಿ ಕಳಿಸೋರೆ ನೋಡಿ. ಇದು ಗಣೇಶನಿಗೆ ಹಾರ ಥರ ಹಾಕ್ಬೋದು, ಮತ್ತು ಬಾಗಿಲಿಗೆಲ್ಲ ಹಾಕೋಕ್ಕೆ ಚೆನ್ನಾಗಿರುತ್ತೆ. ಈಗ ರಾಯರ ಫೋಟೋಗೂ ಹಾಕ್ಬೋದು, ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಒಂದಷ್ಟು ನೀಲಾಂಬ್ರೆ ಹೂವು ಅದನ್ನು ಕೂಡ ಕಟ್ಟಿ ಕಳಿಸಿದ್ದಾರೆ. ನನಗೇನು ಬಿಡುವು ಕೊಟ್ಟಿದ್ರೆ ನಾನೇ ಕಟ್ಕೋತಾ ಇದ್ದೆ. ಪಾಪ ನಮ್ಮಮ್ಮ ಹಬ್ಬದ ಕೆಲಸ ಅಲ್ವಾ, ಬ್ಯುಸಿ ಇರ್ತೀನಿ ಅಂತೇಳಿ ಅವರೇ ಕಟ್ಟಿ ಕೊಟ್ಟಿದ್ದಾರೆ. ಇದನ್ನು ಒಂದು 2 ದಿನ ಇಟ್ಕೋಬೋದು, ಮುಡ್ಕೊಳ್ಳೋಕ್ಕೂ ಆಗುತ್ತೆ ಅಥವಾ ಕಳಿಸೋಕ್ಕೂ ಇಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಥ್ಯಾಂಕ್ ಯು. ಅದು ಗಣಗಲೆ ಹೂವು ಮತ್ತು ಒಂದಷ್ಟು ತುಳಸಿ ಎಲ್ಲನೂ ಕಳಿಸಿದ್ದಾರೆ. ಬದನೆಕಾಯಿ ಗಿಡನೂ ಹಾಕಿದ್ದಾರೆ. ಚೆನ್ನಾಗಿದೆ, ಎಳೆದು ಬದನೆಕಾಯಿ ತುಂಬ ಚೆನ್ನಾಗಿರುತ್ತೆ. ವಾಂಗಿಬಾತ್ ಅಂತೂ ತುಂಬ ಟೇಸ್ಟಿಯಾಗಿರುತ್ತೆ. ಈಗ ಇನ್ನು ಮಾತಾಡೋಷ್ಟು ಟೈಮ್ ಇಲ್ಲ, ಒಂದೊಂದಾಗಿ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೀವಿ. ಹಾಯ್ ಚಿನಿ, ಹಾಯ್ ಮಾಡು ಕೈಯಲ್ಲಿ. ಮತ್ತು ಇವ್ರದ್ದು ಡ್ರೆಸ್ಸೂ ಇದೆ, ಲಂಗ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿದ್ದೆ. ಅದನ್ನು ಅವ್ಳಿಗೆ ಮೆಜರ್ಮೆಂಟ್ ನೋಡಬೇಕಾಗಿತ್ತು, ಹಾಕಿ ನೋಡಿದೆ, ಚೆನ್ನಾಗಿದೆ. ಮತ್ತು ಏನಂದರೆ ಒಂದೇ ಸಲ ಅವ್ರ ಹಬ್ಬದ ದಿನ ರೆಡಿ ಆದಮೇಲೆ ಅವ್ರು ಹೇಗೆ ಕಾಣ್ತಾರೆ ಅಂತ ತೋರಿಸ್ತೀನಿ ಅವತ್ತಿಗೆ. ಇವಾಗ ರೆಡಿ ಮಾಡ್ಕೊತಾ ಇದ್ದೀವಿ. ಇದೊಂದು ಸ್ವಲ್ಪ ತುರಿದು ಇಟ್ಟಿದ್ದೀವಿ. ಇದು ರವೆ ಉಂಡೆಗೆ ಮತ್ತು ಕರ್ಜಿಕಾಯಿಗೆ ಕಟ್ ಮಾಡ್ಕೊಳ್ತಾಳೆ. ಇದನ್ನು ಸ್ವಲ್ಪ ಮಿಕ್ಸಿನಲ್ಲಿ ಪುಡಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ಹಾಗೆ ಮೈದಾ ಹಿಟ್ಟು ಕೂಡ ಕೆಲಸ ಆಗಿದೆ, ಸ್ವಲ್ಪ ನೆನಿಬೇಕಲ್ವಾ, ಹಾಗಾಗಿ ಒಂದು ಸ್ವಲ್ಪ ಮೈದಾ ಹಿಟ್ಟು ಕಲಸಿಟ್ಟಿದ್ದೀನಿ. ಗೋಧಿ ಹಿಟ್ಟಲ್ಲೂ ಮಾಡ್ಬೋದು, ಚೆನ್ನಾಗಿರುತ್ತೆ. ಏನಂದರೆ ಅದು ಬೇಯಿಸೋದು ಸ್ವಲ್ಪ ತುಂಬ ನಿಧಾನ ಆಗುತ್ತೆ. ಕಡಿಮೆ ಊರಿನಲ್ಲಿ ಬೇಯಿಸಿದ್ರೆ ಗರ್ಗರಿಯಾಗಿ ಚೆನ್ನಾಗಿ ಬರುತ್ತೆ. ಹಾಗಾಗಿ ಯಾವಾಗಲೂ ಒಂದಿನ ತಿನ್ನೋದಲ್ವ, ಜಾಸ್ತಿ ನಾವೇನು ಮೈದಾ ಯೂಸ್ ಮಾಡಲ್ಲ. ಸೊ ಮೈದಾ ಹಿಟ್ಟು ಕಲಸಾಗಿದೆ. ಇನ್ನು ಒಂದೊಂದೇ ರೆಡಿ ಮಾಡ್ಕೋಬೇಕು. ಇವತ್ತಿನ ಬ್ಲಾಗ್ ಈಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ, ಹೇಗೆ ಹೋಗುತ್ತೆ ಅಂತ. ಇವತ್ತಿನ ಫುಲ್ ಡೇ ರೂಟೀನ್ ಶೇರ್ ಮಾಡ್ತೀನಿ. ಹಾಯ್. ಮಧ್ಯದಲ್ಲಿ ಇದೊಂದು ಸೌಂಡು, ನಮಗೆ ಬ್ಯಾಕ್ಗ್ರೌಂಡ್ ಸೌಂಡು. ಮನೆಯೆಲ್ಲ ಈಗ ಅವಳದೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಿದ್ದೆ ನೋಡಿ. ಎಲ್ಲ ಗೊಂಬೆಗಳು ಕೆಳಗಡೆ ಬಿದ್ದಿದೆ. ಇವಾಗ ಈಗೇನು ಮಾಡೋಕ್ಕಾಗಲ್ಲ, ಯಾಕಂದರೆ ಅವಳು ನಮಗೆ ಕೆಲಸ ಮಾಡೋದಕ್ಕೆ ಬಿಡಬೇಕು. ನನ್ನ ಮನೇಲಿ ಬಿಟ್ಬಿಟ್ಟು ಬರ್ತೀನಿ ಅಂತಂದ್ರೆ, ಯಾಕಂದ್ರೆ ಮನೆ ಬೇಜಾರಾಗುತ್ತೆ ಅವಳಿಲ್ಲ ಅಂದ್ರೆ, ಅದಕ್ಕೆ ಕರ್ಸಿದ್ದಾರೆ ಅವಳು ಬಂದಿಲ್ಲ ಅಂದರೆ ಬೇಜಾರು ಅನ್ಸುತ್ತೆ. ನೀನೇನು ಮಾತಾಡ್ತೀಯಾ? ಸರಿ, ಮಾತಾಡಿ ಇವಾಗ, ಹೇಳಿ ಇವಾಗ. ನೀನು 3 ವರ್ಷದ ಪಾಪು, ಇನ್ನೂ ಸರಿಯಾಗಿ ಮಾತಾಡಲ್ಲ ಅಂತೀಯಲ್ಲ ನೀನು 3 ವರ್ಷದ ಪಾಪು ನೀನು. ಹ್ಯಾಪಿ ವರಮಹಾಲಕ್ಷ್ಮಿ. ಇವತ್ತು ತಿಂಡಿ ಮಾಡ್ತಾ ಇದ್ದೀವಿ. ಅತ್ತೆ, ಅಮ್ಮ, ಇಚ್ಚು ಮಾಡ್ತಾ ಇದ್ದೀವಿ. ಬನ್ನಿ. ಬಾಯ್ ಹೇಳಿ ಇವಾಗ. ಬಿಡು, ಕೈ ಬಿಡಿ ಇವಾಗ ನೀನು. ಜಾಣೆ.
ಅದಕ್ಕಿಂತ ಮೊದಲು ಒಂದಷ್ಟು ಬ್ಲೌಸ್ ತೋರಿಸ್ತಾ ಇದ್ದೀನಿ ನೋಡಿ. ಇದೆಲ್ಲ ಕೂಡ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹೊಲಿದಿರೋಂಥ ಡಿಸೈನರ್ ಬ್ಲೌಸು. ಈಗಂತೂ ಈ ಥರ ಲೂಪ್ ಡಿಸೈನೇ ಟ್ರೆಂಡ್ ಆಗಿಬಿಟ್ಟಿದೆ. ಸುಮಾರು ಡಿಸೈನ್ ಇದರಲ್ಲಿ ಸ್ಟಿಚ್ ಮಾಡಿದ್ದೀನಿ. ಕೆಲವೊಂದು ನಾನು ತೋರಿಸಿದ್ದೀನಿ, ಕೆಲವೊಂದು ತೋರ್ಸೋಕ್ಕಾಗಿಲ್ಲ. ಇದನ್ನು ಇವತ್ತು ಕಳಿಸ್ಬೇಕು. ನಮ್ಮ ಹಳೆ ಕಸ್ಟಮರ್ ಕಳಿಸಿದ್ರು, ಅವ್ರದ್ದು ಈ ರೀತಿ ಸ್ಟಿಚ್ ಮಾಡಿದ್ದೀನಿ. ಸ್ಲೀವ್ಗೆ ನೆಕ್ಗೆಲ್ಲ ಥ್ರೆಡ್ ಪೈಪಿಂಗ್ ಕೊಟ್ಟಿದ್ದೀನಿ. ಬ್ಯಾಕ್ ಸೈಡಲ್ಲಿ ಈ ಥರ ಡಿಸೈನ್ ಇಟ್ಟಿರೋದು. ಮತ್ತು ಇದು ಕೂಡ ಅವ್ರದ್ದೇ ಇನ್ನೊಂದು ಬ್ಲೌಸು. ಈಗ ನೋಡಿ ಮತ್ತೆ ಈ ರೀತಿ ಬಾರ್ಡರ್ ಅಟ್ಯಾಚಿಂಗ್ ಮಾಡೋದು ಕೂಡ ಟ್ರೆಂಡಿಂಗ್ ಡಿಸೈನ್ ಆಗಿದೆ. ಎಲ್ಲನೂ ಬೋಟ್ ನೆಕ್ ಡಿಸೈನ್ಗಳೇ. ಮತ್ತು ಇದು ಪ್ರಿನ್ಸ್ ಕಟ್ಟು ಮಾಡಿದ್ದೀನಿ. ಲಟ್ಕನ್ ಕೂಡ ಬಂಚ್ ಥರ ಮಾಡಿರೋದು. ಫ್ರಂಟಲ್ಲಿ ಈ ರೀತಿ ಬಾರ್ಡರ್ ಮತ್ತು ಕಾಂಟ್ರಾಸ್ಟ್ ಕಲರ್ ಪ್ಯಾಚ್ ವರ್ಕ್ ಕೊಟ್ಟಿರೋದು. ತುಂಬ ಚೆನ್ನಾಗಿ ಬಂದಿತ್ತು. ಕಲರ್ ಕಾಂಟ್ರಾಸ್ಟು ಕಾಂಬಿನೇಷನ್ ಕೂಡ ತುಂಬ ಚೆನ್ನಾಗಿತ್ತು. ಮತ್ತು ಬ್ಲೌಸ್ ಕಳಿಸಿದ ಮೇಲೆ ಕಸ್ಟಮರ್ ಕೂಡ ಫೋನ್ ಮಾಡಿ ಹೇಳಿದ್ರು, ಡಿಸೈನ್ ತುಂಬ ಚೆನ್ನಾಗಿ ಬಂದಿದೆ, ತುಂಬ ಇಷ್ಟ ಆಯಿತು ಅಂತ. ಮತ್ತು ಇದು ಸಿಂಪಲ್ಲಾಗಿ ಮಣಿ ಲೇಸನ್ನು ಹಾಕಿರೋದು. ಈಗೆಲ್ಲ ಮತ್ತೆ ವರ್ಕ್ ಎಂಬ್ರಾಯ್ಡಿಂಗ್ ವರ್ಕ್ ಟ್ರೆಂಡೆಲ್ಲ ಮುಗೀತಾ ಇದೆ. ಇದು ನಮ್ಮ ಇಶಿಕಾದು ಬ್ಲೌಸು. ಇನ್ನು ಹನ್ಸಿಕಾದು ಸ್ಟಿಚ್ ಮಾಡಬೇಕು. ಇವಳು ಒಬ್ಬಳದು ರೆಡಿಯಾಗಿತ್ತು. ಹೇಗೂ ಬಂದಿದ್ದಾಳಲ್ಲ ಅವಳದು ಸ್ವಲ್ಪ ಫಿಟ್ಟಿಂಗ್ ನೋಡೋಣ ಅಂಥೇಳಿ ಇದು ರೆಡಿ ಮಾಡಿದ್ದೀನಿ. ಇನ್ನು ಉಕ್ಸ್ ಎಲ್ಲ ಸ್ವಾತಿನೇ ಹಾಕೋತಾಳೆ, ಅವಳಿಗೆ ಹಂಗೆ ಕೊಟ್ಬಿಡ್ತೀನಿ. ನೋಡಿ ಲಂಗ ಮತ್ತು ಬ್ಲೌಸು. ಈ ಬ್ಲೌಸ್ಗೆ ಕೆಳಗಡೆ ಈ ಥರ ಮಣಿ ಬೇಕು ಅಂಥೇಳಿ ಯಾವುದೋ ಒಂದು ವೀಡಿಯೋದಲ್ಲಿ ನೋಡಿ ಕೇಳ್ತಾ ಇದ್ಲು ನಮ್ಮ ಹನ್ಸಿಕಾ. ಅವಳಿಗೋಸ್ಕರ ಹುಡುಕಿ ತೊಗೊಂಡು ಬಂದು, ಇನ್ನು ಒಬ್ಳಿಗೆ ಹಾಕಿದರೆ ಇನ್ನೊಬ್ಳು ಕೇಳ್ತಾಳೆ ಅಂಥೇಳಿ ಇಬ್ಬರು ಬ್ಲೌಸ್ಗೂ ಈ ರೀತಿ ಲೇಸನ್ನು ಹಾಕಿದ್ದೀನಿ. ಹಾಕ್ಕೊಂಡಾಗಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಾವು ಮಕ್ಕಳು ನೋಡುವಾಗ ತುಂಬ ಚಿಕ್ಕವ್ರಂಗೆ ಕಾಣಿಸ್ತಾ ಇರ್ತಾರೆ. ಈ ರೀತಿ ಲಂಗ ಬ್ಲೌಸ್ ಎಲ್ಲ ಹಾಕೊಂಡಾಗ ಎಷ್ಟು ದೊಡ್ಡ ಮಕ್ಕಳ ಥರ ಕಾಣಿಸ್ತಾರೆ. ಅವ್ರು ಹೇಗೆ ಕಾಣ್ತಿದ್ರು, ಹೇಗೆ ರೆಡಿಯಾಗಿದ್ರು ಅಂತ ಹಬ್ಬದ ದಿನದ ವ್ಲಾಗಲ್ಲಿ ನಿಮಗೆ ತೋರಿಸ್ತೀನಿ. ಈಗ ಬನ್ನಿ, ನಮ್ಮ ಕಿಚನ್ ಕೆಲಸ ಸ್ಟಾರ್ಟ್ ಆಗಿದೆ. ನಾವು ಈ ರೀತಿ ತಿಂಡಿ ಮಾಡುವಾಗ ಮೊದಲು ಸ್ವೀಟಿಂದನೇ ಸ್ಟಾರ್ಟ್ ಮಾಡ್ಕೊಳ್ಳೋದಲ್ವ. ಹಾಗಾಗಿ ಮೊದಲು ಅವಳು ಬಂದ ತಕ್ಷಣ ಕೊಬ್ಬರಿಯನ್ನು ತುರಿದ್ಕೊಟ್ಲು. ಸ್ವಲ್ಪ ತುರಿಯೋದು ಮತ್ತು ಸ್ವಲ್ಪ ಪುಡಿ ಮಾಡಿ ಇಟ್ಕೊಳ್ಳೋದು, ಎರಡು ರೀತಿಯೂ ಮಾಡ್ಕೊಂಡಿದ್ದೀವಿ. ಈಗ ಇಲ್ಲಿ ಕರ್ಜಿಕಾಯಿಗೆ ಹೂರಣ ರೆಡಿ ಮಾಡ್ಕೊತಾ ಇದ್ದೀವಿ. ಎಲ್ಲನೂ ಕೂಡ ಅಳತೆ ಬಂದು ಅರ್ಧ ಕೆಜಿನಲ್ಲಿ ತೊಗೊಂಡಿರೋದು. ಅರ್ಧ ಕೆಜಿ ಹುರ್ಗಡ್ಲೆ, ಅರ್ಧ ಕೆಜಿ ಸಕ್ಕರೆ ಮತ್ತು ಅರ್ಧ ಕೆಜಿ ಕೊಬ್ಬರಿ, ಈ ರೀತಿ ಅಳತೆನಲ್ಲಿ ತೊಗೊಂಡಿದ್ದೀವಿ. ಇದನ್ನು ಮಿಕ್ಸ್ ಮಾಡಿಕೊಂಡು ಸಕ್ಕರೆ ಮಾತ್ರ ಇನ್ನೊಂದು ಸ್ವಲ್ಪ ಹಾಕ್ಕೋಬೇಕಾಗತ್ತೆ. ಅದನ್ನು ನೋಡಿಕೊಂಡು ಹಾಕೋತಾ ಇದ್ದೀನಿ. ಹೆಚ್ಚು ಕಡಿಮೆ ಒಂದು 600 ಗ್ರಾಮಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ಅಂತಲೇ ಹೇಳ್ಬೋದು. ಇನ್ನು ಮಿಕ್ಕಿದೆಲ್ಲ ಅರ್ಧ ಕೆಜಿ. ಮೈದಾ ಹಿಟ್ಟು ಕೂಡ ಅರ್ಧ ಕೆಜಿಯಷ್ಟು ಮೈದಾ ಹಿಟ್ಟನ್ನು ಕಲಸಿ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ತುರಿದಿರೋವಂಥ ಕೊಬ್ಬರಿ ಮತ್ತು ಸ್ವಲ್ಪ ಪೌಡ್ರ್ ಮಾಡ್ಕೊಂಡಿರೋವಂಥ ಕೊಬ್ಬರಿ. ಯಾಕಂದರೆ ಕೊಬ್ಬರಿ ತುರಿ ಮಧ್ಯದಲ್ಲಿ ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ರೆಡಿ ಆಯಿತು ಕರ್ಜಿಕಾಯಿಗೆ ಹೂರಣ. ಯಾವಾಗಲೂ ಬೆಲ್ಲದ್ದೇ ಮಾಡ್ತಾ ಇದ್ದೀವಿ ಜಾಸ್ತಿ. ಈ ಸಲ ಸಕ್ಕರೆ ಮಾಡ್ತಾ ಇದ್ದೀನಿ. ಯಾಕಂದರೆ ಮನೇಲಿ ಒಬ್ರಿಗೆ ಬೆಲ್ಲದ ಇಷ್ಟ, ಒಬ್ರಿಗೆ ಸಕ್ಕರೆದ ಇಷ್ಟ. ಹಾಗಾಗಿ ಈ ಸಲ ಸಕ್ಕರೆದೇ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಕರ್ಜಿಕಾಯಿಗೆಲ್ಲ ಈಗ ಹೂರ್ಣಕ್ಕೆ ರೆಡಿ ಆಯಿತು. ಹಿಟ್ಟು ಕಲಸಿ ರೆಡಿ ಆಗಿದೆ. ಈಗ ಚಕ್ಲಿ ಹಿಟ್ಟು ಮತ್ತು ನಿಪ್ಪಟ್ಟು ಹಿಟ್ಟನ್ನು ಕಲಸಿ ಇಟ್ಬಿಟ್ರೆ ಆಮೇಲೆ ಒಂದೇ ಸಲ ಸುಡೋಕ್ಕೆ ಕುತ್ಕೋಬೋದು. ಇಲ್ಲಿ ನಿಪ್ಪಟ್ಟಿಗೆ ಒಂದು ಸ್ವಲ್ಪ ಹುರ್ಗಡ್ಲೆನ ತರಿಯಾಗಿ ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸಿನಲ್ಲಿ. ತುಂಬ ಚೆನ್ನಾಗಿರುತ್ತೆ. ಮತ್ತು ಕಡಲೆಕಾಯಿ ಬೀಜನೂ ಅಷ್ಟೇ, ಉರಿಯದೆ ಹಾಗೇ, ಅಂದರೆ ಉರಿಬಾರ್ದು ಕಡಲೆಕಾಯಿ ಬೀಜನ. ಅದನ್ನು ಕೂಡ ಹಾಗೇ ಈ ರೀತಿ ಮಿಕ್ಸಿನಲ್ಲಿ ಸ್ವಲ್ಪ ತರಿಯಾಗಿ ಪೌಡ್ರ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಮಧ್ಯದಲ್ಲಿ ಬಾಯಿಗೆ ಸಿಗ್ತಾ ಇರುತ್ತೆ. ಮತ್ತು ಒಂದು ಸ್ವಲ್ಪ ಒಣಗಿದ ಮೆಣಸಿನ್ಕಾಯಿ ಮತ್ತು ಒಂದು ಸ್ವಲ್ಪ ಕರಿಬೇವು. ಇದನ್ನು ಕರಿಬೇವು ಒಣಗಿದ್ದಿದ್ರೆ ಚೆನ್ನಾಗಿರುತ್ತೆ, ಕೈಯಲ್ಲೇ ಪುಡಿ ಮಾಡಿ ಹಾಕೋಬೋದು. ಒಣಗಿದಿಲ್ಲ, ಹಸಿ ಕರಿಬೇವಿದೆ ಅಂದರೆ ಸ್ವಲ್ಪ ಅದನ್ನು ಹುರ್ಕೊಂಡು ಆಮೇಲೆ ಈ ರೀತಿ ಮಿಕ್ಸಿನಲ್ಲಿ ಒಣಮೆಣಸಿನಕಾಯಿ ಮತ್ತು ಕರಿಬೇವನ್ನು ತರಿಯಾಗಿ ಅದನ್ನು ಕೂಡ ಈ ರೀತಿ ಪೌಡ್ರ್ ಮಾಡಿಕೊಂಡು ಈ ಹಿಟ್ಟಿಗೆ ಮಿಕ್ಸ್ ಮಾಡ್ಕೋಬೇಕು. ಇದು ನಿಪ್ಪಟ್ಟಿಗೆ ಕಲಿಸ್ತಾ ಇರೋದು, ತುಂಬ ಚೆನ್ನಾಗಿರುತ್ತೆ. ಈ ಥರ ಚೆನ್ನಾಗಿರುತ್ತೆ. ಚಟ್ನಿ ಬೇಕಾದ್ರೆ ಚಿಲ್ಲಿ ಪೌಡ್ರ್ ಹಾಕೊಂಡ್ಬಿಡೋಣ. ಇಲ್ಲಿ 2 ಕೆಜಿ ಅಕ್ಕಿನ ಬೀಸಿಸಿದ್ವಿ. 1 ಕೆಜಿ ಚಕ್ಲಿಗೆ, 1 ಕೆಜಿ ನಿಪ್ಪಟ್ಟಿಗೆ ಅಂತ. ಎಷ್ಟಾಗುತ್ತೋ ಅಷ್ಟು ಕಡಿಮೆ ಕ್ವಾಂಟಿಟಿನಲ್ಲೇ ಮಾಡ್ಕೊಳ್ತಾ ಇದ್ದೀವಿ. 3 ಮನೆಗೆ ಇದನ್ನು ಡಿವೈಡ್ ಮಾಡ್ಕೊಳ್ತೀವಿ. ನಮ್ಮ ಮನೆಗೆ, ಅಮ್ಮನ ಮನೆಗೆ, ನಮ್ಮ ತಂಗಿ ಮನೆಗೆ. ಸ್ವಾತಿನೂ ಕೂಡ ಒಂದಷ್ಟು ಐಟಮ್ ಎಲ್ಲ ತೊಗೊಂಡು ಬಂದಿಲ್ಲ. ಅಕ್ಕಿಯೆಲ್ಲ ಅವಳೇ ಬೀಸಿಸ್ಕೊಂಡು ತೊಗೊಂಡ್ಬಂದಿರೋದು. ಮೆಜರ್ಮೆಂಟ್ಗೆ ಅಂತ ಒಂದು ಬಟ್ಲಲ್ಲಿ ಅಳತೆ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟು ಬಟ್ಲು ಚಕ್ಲಿಗೆ, ಇಷ್ಟು ಬಟ್ಲು ನಿಪ್ಪಟ್ಟಿಗೆ ಅಂಥೇಳಿ ಮೆಜರ್ಮೆಂಟ್ ಮಾಡ್ಕೊಳ್ತಾ ಇರೋದು. ಇಲ್ಲಿ ಅಕ್ಕಿ ಹಿಟ್ಟಿಗೆ ಒಂದು ಸ್ವಲ್ಪ ಉಪ್ಪು, ಜೀರಿಗೆ ಮತ್ತು ಬಿಳಿ ಎಳ್ಳು ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಕಡೆ ಎಣ್ಣೆ ಕಾಯಕ್ಕೆ ಇಡಬೇಕು, ಇನ್ನೊಂದು ಕಡೆ ಬಿಸಿ ನೀರನ್ನು ಇಡಬೇಕು ಹಿಟ್ಟು ಕಲಿಸ್ಕೊಳ್ಳೋದಕ್ಕೆ. ಎಣ್ಣೆನ ಬಿಸಿ ಮಾಡಿನೇ ಹಾಕಬೇಕು, ಅಥವಾ ತುಪ್ಪನೂ ಕೂಡ ಬಿಸಿ ಮಾಡಿ ಹಾಕೋಬೋದು. ಗರಿಗರಿಯಾಗಿ ಸಾಫ್ಟಾಗಿರುತ್ತೆ. ನಾನಿಲ್ಲಿ ಎಣ್ಣೆನೇ ಹಾಕೋತಾ ಇದ್ದೀನಿ. ಎಣ್ಣೆ ಬಿಸಿ ಇರುತ್ತೆ, ಹಾಗಾಗಿ ಕೈ ಹಾಕೋದಕ್ಕಾಗಲ್ಲ. ಅದಕ್ಕೋಸ್ಕರ ಒಂದು ದೋಸೆ ಮಗ್ಚೋ ಕೈ ಅಥವಾ ಸ್ಪೂನಲ್ಲಿ ಈ ರೀತಿ ಫುಲ್ಲು ಮಿಕ್ಸ್ ಮಾಡ್ಕೋಬೇಕು. ಬಂತಾ ಅಳ್ತಾಯ್ತಾ? ಕುತ್ಕೋಬೇಕಾಯ್ತಾ? ಅಲ್ಲಿ ಮಾತಾಡೋದು ತುಂಬ ಖುಷಿ. ತಿನ್ನೋದೆಲ್ಲ ಈಗ ಔಷಧಿ.
ಔಷಧಿ ಮೊಸರು ಔಷಧಿ. ನಿಪ್ಪಟ್ಟೆ ಕಲಿಸ್ತಾ ಇದೀವಿ. ಕಾದಿರೋ ಎಣ್ಣೆನ ಹಾಕೊಂಡು ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಹಿಂಗೆ ಹಿಡಿದು ಈ ತರ ಮಾಡಿದಾಗ ನೋಡಿ ಹಿಂಗೆ ಉಂಡೆ ಆದ್ರೆ ಹಿಟ್ಟು ಕರೆಕ್ಟ್ ಆಗಿದೆ ಅಂತ ಅರ್ಥ. ಇವಾಗ ಇದಕ್ಕೆ ಸ್ವಲ್ಪ ಬಿಸಿನೀರು ಹಾಕೊಂಡು ಕಲಸಿ ಇಟ್ಬಿಡ್ಬೇಕು. ಮತ್ತೆ ಅದು ಒಂದು ಅರ್ಧ ಗಂಟೆ ಆದ್ರೂ ನೆನಿಬೇಕು, ಅವಾಗ ಚೆನ್ನಾಗಿ ಬರುತ್ತೆ. ಈಗ ನಿಪ್ಪಟ್ಟು ಹಿಟ್ಟು ರೆಡಿ ಮಾಡಿದೀವಿ. ನೆಕ್ಸ್ಟ್ ಚಕ್ಲಿ ಹಿಟ್ಟಿಗೆ ಕಲಿಸ್ಬೇಕು. ಈಗ ಇದಕ್ಕೆ ಏನೇನು ಹಾಕಿದೀವಿ, ಅಕ್ಕಿ ಹಿಟ್ಟಿಗೆ ಸ್ವಲ್ಪ ಉರ್ಗಡ್ಲೆ ಹಾಕಿ ಬೀಸಿಸ್ಕೊಂಡು ಬಂದಿದ್ವಿ. 2 kg ಅಕ್ಕಿಗೆ ಎಷ್ಟು ಹಾಕಿದ್ವಿ ಉರ್ಗಡ್ಲೆ? ಅರ್ಧ ಕೆಜಿನ 2 kg ಅಕ್ಕಿಗೆ ಅರ್ಧ kg ಉರ್ಗಡ್ಲೆ ಹಾಕಿ ಬೀಸಿಸ್ಕೊಂಡು ಬಂದಿದ್ರು. ಬೀಸಿಸಿರೋದು. ಈಗ ಇದಕ್ಕೆ 2 ಭಾಗ ಡಿವೈಡ್ ಮಾಡ್ಕೊಂಡಿದೀವಿ. ಅರ್ಧ ನಿಪ್ಪಟ್ಟಿಗೆ ಅರ್ಧ ಚಕ್ಲಿಗೆ ಅಂತ 2 ಭಾಗ ಡಿವೈಡ್ ಮಾಡ್ಕೊಂಡಿದೀವಿ. ಇದಕ್ಕೆ ಏನ್ ಮಾಡಿದೀನಿ ಅಂದ್ರೆ ಒಂದ್ ಸ್ವಲ್ಪ ಒಣಗಿದ ಮೆಣಸಿನಕಾಯಿ, ಕರಿಬೇವು, ಅದನ್ನ ತರ್ತರಿಯಾಗಿ ಪೌಡರ್ ಮಾಡ್ಕೊಂಡೆ ಮಿಕ್ಸಿನಲ್ಲಿ. ಉರ್ಗಡ್ಲೆ ಮತ್ತೆ ಕಡಲೆಕಾಯಿ ಬೀಜ ಅದನ್ನು ಅಷ್ಟೇ ತರ್ತರಿಯಾಗಿ ಪೌಡರ್ ಮಾಡ್ಕೊಂಡು ಇದಕ್ಕೆ ಉಪ್ಪು ಮತ್ತೆ ಓಂಕಾಳು ಎಲ್ಲಾನು ಹಾಕಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಬಿಳಿ ಎಳ್ಳು ಇದಿಷ್ಟನ್ನು ಹಾಕಿ ಉಪ್ಪು ಹಾಕಿ ಕಲಸಿ ಇಡ್ತಾ ಇರೋದು. ಬಿಸಿ ಎಣ್ಣೆ ಮತ್ತೆ ಬಿಸಿ ನೀರು ಹಾಕಿ ಕಲಿಸ್ಬೇಕು. ಚೆನ್ನಾಗಿ ಬಂದಿದೆ ಹಿಟ್ಟು ನೋಡಿ. ಹಿಂಗೆ ಮಾಡಿದ್ರೇನೆ ಉಂಡೆ ಉಂಡೆ ಆಗ್ತಾ ಇದೆ. ಈ ತರ ಇದ್ರೆ ಚೆನ್ನಾಗಿ ಬರುತ್ತೆ. ಇನ್ನು ಪಕ್ಷಿಣಿ ಕೈ ಹುಷಾರು. ಸ್ವಲ್ಪ ರೆಡಿ ಆಯ್ತು. ಈಗ ಇದ್ರ ಮೇಲೆ ಒಂದು ಕಾಟನ್ ಬಟ್ಟೆ ಮುಚ್ಚಿಟ್ರೆ ಚೆನ್ನಾಗಿ ನೆನೆಯುತ್ತೆ. ಈಗ ಚಕ್ಲಿ ಹಿಟ್ಟು ರೆಡಿ ಮಾಡ್ಕೋಬೇಕು. ಈಗ ಚಕ್ಲಿಗೆ ಹಿಟ್ಟು ಕಲಿಸ್ತಾ ಇದೀವಿ. ಅಕ್ಕಿ ಹಿಟ್ಟಿದು ಹತ್ತತ್ರ 1 kg ಇದೆ ಅಲ್ಲ, 1 kg ಇದೆ. ಇದಕ್ಕೂ ಅಷ್ಟೇ ಸ್ವಲ್ಪ ಉರ್ಗಡ್ಲೆ ಹಾಕಿ ಬೀಸಿಸಿರೋದು. ಈಗ ಒಂದ್ ಸ್ವಲ್ಪ ಜೀರಿಗೆ ಹಾಕ್ತಾ ಇದೀನಿ ಮತ್ತೆ ಬಿಳಿ ಎಳ್ಳು. ಸಾಕು, ಎಲ್ಲ ಒಂದೊಂದು ಕಂಡ್ರೆ ಸಾಕು ಚಕ್ಲಿಗೆ. ಜಾಸ್ತಿ ಹಾಕಿದ್ರೆ ಓಂಕಾಳು ಇನ್ನೊಂದು ಸ್ಪೂನ್ ಹಾಕ್ಲಾ? ಇರು 2 ಸ್ಪೂನ್ ಹಾಕಿದ್ದೀನಿ. ಇನ್ನೊಂದು ಅರ್ಧ ಹಾಕ್ತೀನಿ. ಅವಾಗಲೇ ಚುಯಿ ಅನ್ಲೇ ಇಲ್ಲಲ್ಲ. ಹಂಗ ನೀವು ಚೆನ್ನಾಗಿ ಕಾಯಿಸಿರ್ಲಿಲ್ವಾ? ಕಾಯಿಸಿದ್ದೆ. ಕೈಯಲ್ಲಿ ಇದು ಮಾಡ್ತೀನಿ ನೋಡು, ಮಿಕ್ಸ್ ಮಾಡ. ಚೆನ್ನಾಗಿ ಬರ್ತದೆ. ಇದು ಅಡ್ಡ ಇಟ್ಬೇಡ, ಎತ್ಕೋ ಆ ಕಡೆ. ಅಂದ್ರೆ ಕೈ ಇದೆಲ್ಲ ಉದುರಿಸ್ಕೊಬಿಡು. ರೆಡಿ ಮಾಡಂಗೆ. ಈ ತರ ಬಂದ್ರೆ ಪರ್ಫೆಕ್ಟ್ ಆಗಿದೆ ಹಿಟ್ಟು ಅಂತ ಅರ್ಥ. ಚೆನ್ನಾಗಿ ಬರುತ್ತೆ ಇವಾಗ ಚಕ್ಲಿ ಸಾಫ್ಟ್ ಆಗಿ ಗರಿ ಗರಿಯಾಗಿ. ಈ ತರ ಏನಾದ್ರು ತಿಂಡಿ ಮಾಡ್ಬೇಕು ಅಂದ್ರೆ ಮನೇಲಿ ದೊಡ್ಡವರು ಅತ್ತೆ ಅವರು ಇವರು ಆ ತರ ಅವ್ರನ್ನೇ ಕಾಯ್ಕೊಂಡಿರ್ತಾ ಇದ್ವಿ. ಯಾಕಂದ್ರೆ ಮೆಜರ್ಮೆಂಟ್ ಎಲ್ಲ ಅವ್ರು ನೋಡಿ ಹೇಳೋರು ನಮ್ಗೆ ಇಷ್ಟಿಷ್ಟೇ ಹಾಕ್ಬೇಕು, ಇಷ್ಟ ಹಾಕ್ಬೇಕು ಅಂತೆಲ್ಲ ಹೇಳ್ಕೊಡೋರು. ಈಗ ನೋಡಿ ಯೂಟ್ಯೂಬ್ ಒಂದಿರೋದ್ರಿಂದ ನಾವೇ ಎಲ್ಲಾನು ಕಲ್ತ್ಕೊಂಡ್ಬಿಡ್ತೀವಿ. ಯಾರನ್ನು ಕಾಯ್ಕೊಳ್ಳೋಂತ ಅವಶ್ಯಕತೆನೇ ಇಲ್ಲ. ನಾನು ಅಷ್ಟೇನೆ. ಅಂದ್ರೆ ಪ್ರತಿ ವರ್ಷ ಮಾಡ್ತಾ ಇದ್ರು ಮರ್ತಂಗಾಗ್ಬಿಡುತ್ತೆ. ಏನೇನ್ ಹಾಕ್ಬೇಕು ಆ ತರದ್ದೆಲ್ಲ ಮರ್ತೋಗ್ಬಿಡುತ್ತೆ. ಒಂದ್ಸಲ ವಿಡಿಯೋಗಳು ನೋಡ್ಕೊಂಡ್ಬಿಟ್ರೆ ಸಾಕು ಬಂದ್ಬಿಡುತ್ತೆ. ಹಾಗಾಗಿ ಇವಾಗಿನ ಕಾಲಕ್ಕೆ ಹೆಣ್ಮಕ್ಳಿಗೆ ಅಡಿಗೆ ಮಾಡೋದು ಒಂಥರ ಒಂದು ದೊಡ್ಡ ವಿಷಯ ಅನ್ಸೋದೇ ಇಲ್ಲ. ತುಂಬಾ ಚೆನ್ನಾಗಿ ಮಾಡ್ತಾರೆ ಎಲ್ಲಾರು. ಯಾವ ರೆಸಿಪಿ ಬೇಕು ಅಂದ್ರೂ ಆರಾಮಾಗಿ ಯೂಟ್ಯೂಬ್ ಬಂದಿದ್ರೆ ಸಾಕು, ಅವ್ರಿಗೆ ಮನೇಲೆ ಎಲ್ಲ ಮಾಡ್ಕೊಟ್ಬಿಡ್ತಾರೆ. ಮೊದಲೆಲ್ಲ ಹೆಂಗೆ ಅಂದ್ರೆ, ಈಗ ತಾಯಿ ಮನೆ ಕಡೆ ಒಂಥರ ಇರುತ್ತೆ ಅಡಿಗೆದು ಪದ್ಧತಿಗಳು, ಮತ್ತೆ ಮದುವೆಯಾಗಿ ಹೋಗೋ ಮನೇಲೆ ಒಂಥರ ಇರುತ್ತೆ. ಆಗ ಅಡ್ಜಸ್ಟ್ ಆಗೋದು ಕಷ್ಟ ಆಗ್ತಾ ಇತ್ತು. ಇವಾಗಿನ ಹೆಣ್ಮಕ್ಳಿಗೆ ಆತರ ಇಲ್ವೇ ಇಲ್ಲ. ಎಲ್ಲ ರೆಸ್ಟೋರೆಂಟ್ ಸ್ಟೈಲು ಏನ್ ಬೇಕೋ ಎಲ್ಲಾನು ಮಾಡ್ತಾರೆ ಅಲ್ವಾ? ಕೈಗೆ ಏನು ಅಂತ ನೋಡು ಎಷ್ಟು ನೀಟ. ಅದೇ ಕರೆಕ್ಟಾಗಿ ಎಲ್ಲ ಇದೂ ಏನು ಅಂಟ್ಲಿಲ್ಲ. ಎಣ್ಣೆ ಇದು ನಿಪ್ಪಟ್ಟು ಹಿಟ್ಟು ಅಂಟ್ಲಿಲ್ಲ. ಚಕ್ಲಿ ಹಿಟ್ಟನ್ನು ರೆಡಿ ಆಯ್ತು. ಇವಾಗ ಏನಂದ್ರೆ ರೆಡಿ ಆಯ್ತು. ಇನ್ನ ಬೇಯಿಸಕ್ ಕುತ್ಕೋಬೇಕು. ಈಗ ಇದನ್ನ ಮುಚ್ಚಿಡ್ಬೇಕು. ಚೆನ್ನಾಗಿ ನೆಂದ್ರೆ ಸಾಫ್ಟ್ ಆಗಿ ಗರ್ಗರಿಯಾಗಿ ಚೆನ್ನಾಗಿ ಬರುತ್ತೆ. ಆಲ್ಮೋಸ್ಟ್ ಈಗ ಹಿಟ್ಟು ಕಲಸೋ ಕೆಲಸ ಎಲ್ಲ ಮುಗ್ದಿದೆ. ಈಗ ರವೆ ಉಂಡೆಯಿಂದ ಸ್ಟಾರ್ಟ್ ಮಾಡಬೇಕು. ಟೈಮ್ ಆಗಿದೆ 1:30. ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ಮೊದಲಿಗೆ ರವೆ ಉಂಡೆಗೆ ಬಾಣಲಿ ಇಟ್ಟಿದ್ದೀನಿ. ರವೆ ಉರಿಯಕ್ಕೆ ಇನ್ನೊಂದು ಕಡೆ ಹಾಲು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋದಕ್ಕೆ ಅಂತ ಇಟ್ಟಿದ್ದೀನಿ. ಎಷ್ಟು ಗಂಟೆಗೆ ನಮ್ಮ ಕೆಲಸ ಮುಗಿಯುತ್ತೆ ನೋಡೋಣ. ಕೆಲಸ ಜಾಸ್ತಿ ಇರೋದ್ರಿಂದ ಅಡುಗೆ ಮನೆ ಅಂತ ತುಂಬ ಮೆಸ್ಸಿ ಆಗಿದೆ. ಇವಾಗ ರವೆ ಉಂಡೆಗೆ 2 kg ರವೆ ಮತ್ತು 2 kg ಸಕ್ಕರೆ 2 ಸಮ ತಗೊಂಡಿದ್ದೀನಿ. ಈ ಥರ ಗ್ಲಾಸಲ್ಲಿ ಅಳತೆ ಮಾಡಿ ಹಾಕಬೇಕು. ಈಗ ನಾವು ಒಂದು 3 ಗ್ಲಾಸ್ ರವೆ ತಗೋತೀವಿ ಅಂತಂದರೆ 2 ಮುಕ್ಕಾಲು ಗ್ಲಾಸ್ ಅಷ್ಟು ಸಕ್ಕರೆ ಹಾಕಬೇಕಾಗುತ್ತೆ. ಸಮ ಇದ್ರೆ ಚೆನ್ನಾಗಿರುತ್ತೆ. ನಾನು ಈ ಗ್ಲಾಸಲ್ಲಿ ಅಳತೆ ಮಾಡ್ಕೊತಾ ಇದ್ದೀನಿ.
ಮತ್ತು ನಾನಿಲ್ಲಿ ಮೀಡಿಯಂ ರವೆ ತೊಗೊಂಡಿದ್ದೀನಿ, ಉಪ್ಪಿಟ್ಟೆಲ್ಲ ಮಾಡ್ತೀವಲ್ಲ ಆ ಮೀಡಿಯಂ ರವೆ ತೊಗೊಂಡಿದ್ದೀನಿ. ಮತ್ತು ಚಿರೋಟಿ ರವೆ ನಾನು ಮಾಡಿದ್ರು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನಾನು ಇದರಲ್ಲೇ ಮಾಡೋದು ಜಾಸ್ತಿ. ಹತ್ರ ಬಾಸ್ಮತಿ ಸ್ವಲ್ಪ ಎಣ್ಣೆನ ಬಿಸಿಗಿಟ್ಟಿದ್ದೆ. ಎಷ್ಟು ಗ್ಲಾಸು? 1 2 3 ಒಂದೆರಡು ದೇವ್ರ ಮನೆಗೆ ಗೋಡೆ ಒರೆಸಿದ್ದಕ್ಕೇನೆ ಆಲ್ರೆಡಿ ಸ್ವಾತಿನ ಮನೆಯೆಲ್ಲ ಕ್ಲೀನ್ ಮಾಡಿಕೊಟ್ಲು ಅಂತಾರೆ. ಇವಾಗ ಬಿಡಮ್ಮ, ಇವರಿಬ್ಬರನ್ನ ಸೇರ್ಕೊಂಡು ಹಿಂದಿನೇ ಮಾಡ್ಕೊಡ್ತಾರೆ ಎಲ್ಲ, ನಿನಗೇನು ಕೆಲಸ ಅಂತಾರೆ. ಒಬ್ಬರಿಗೆ ಮಾಡ್ತಾ ಇಲ್ಲ, ನಮಗೆ ಮಾಡ್ತಾ ಇದ್ದಾರೆ. ಬಟ್ಟೆ ಇಟ್ಕೋ, ಕೈ ಸಿಗ್ತದೆ. ಇವಾಗ ಆರಾಮಾಗಿದೆಯಾ? ಗ್ಯಾಸ್ ಇಲ್ಲ ಇಲ್ಲ. ಇಲ್ಲ, ಅದು ಒಂದೊಂದು ಮೂಲೆಯಲ್ಲಿ ಅಂತ ಇರುತ್ತೆ. ಅಲ್ಲಿ ಅಂದ್ರೆ ಅದು ಒಳ್ಳೇದು, ಇದು ಒಳ್ಳೇದು. ಇದು ಕುಬೇರ ಮೂಲೆ ಅಲ್ವಾ? ನಮ್ಗೆ ಹಾಲಲ್ಲಿ ಇಲ್ಲ ಅಡುಗೆ ಮೇಲೆ ಎರಡು ಕಡೆನೇ ನಮ್ಗೆ ಇಲ್ಲೇ ಈ ತರ, ಅಲ್ಲೆಲ್ಲ ಸಿಟಿಲೆಲ್ಲ ಅದು ಪಾಪ ಮಾತಾಡೋದೇ ಇಲ್ಲ ಅವಳು. ಅದಿದ್ರು ಅದ್ರ ಪಾಡಿಗೆ ಇರುತ್ತೆ. ಇಲ್ಲೇ ಇಷ್ಟು ಫೋನ್ ಮಾಡೋದಿದ್ದು. ಇಲ್ಲೊಂದಿರುತ್ತೆ, ಅಲ್ಲೊಂದಿದೆ, ಮತ್ತೆ ಈ ಸೈಡ್ ಒಂದಿರುತ್ತೆ, ಮೇಲ್ಗಡೆ ಎಲ್ಲೋ ಇದೆ. ಈ 3 ಕಡೆ ಯಾವಾಗ್ಲಾದ್ರೂ ಒಂದೊಂದ್ಸಲಿ ಸೌಂಡ್ ಮಾಡ್ತಾರೆ. ಎಲ್ಲ ಹಳ್ಳಿ ಕಡೆ ಕಾಮನ್. ಆದ್ರೆ ಒಂದಾದ್ರೂ ಇರ್ಬೇಕು ಮನೇಲಿ ಅಂತಾರೆ. ಅಂದ್ರೆ ತುಂಬಾ ಜಾಸ್ತಿ ಯಾವುದೇ ಆದ್ರೂ ಅಷ್ಟೇ, ಒಂದೊಂದು ಕಿಲೋ ಒಂದೊಂದಿದ್ರೆ ಒಳ್ಳೇದೇನೆ, ತುಂಬಾ ಜಾಸ್ತಿ ಆಗಬಾರ್ದು ಅಷ್ಟೇ. ಎಣ್ಣೆ ಅಥವಾ ತುಪ್ಪ ಹಾಕ್ಕೊಂಡು ರವೆನ ಚೆನ್ನಾಗಿ ಹುರ್ಕೋಬೇಕು. ರವೆ ಚೆನ್ನಾಗಿ ಹುರಿದಾದ್ಮೇಲೆ ಸ್ಮೆಲ್ ಬರುತ್ತೆ. ಆಗ ಸಕ್ಕರೆ, ಕೊಬ್ಬರಿ ತುರಿ ಮತ್ತು ದ್ರಾಕ್ಷಿ ಗೋಡಂಬಿನ ತುಪ್ಪದಲ್ಲಿ ಹುರ್ಕೊಂಡು ಅದನ್ನು ಕೂಡ ಮಿಕ್ಸ್ ಮಾಡ್ಕೋಬೇಕು. ಏಲಕ್ಕಿ ಪುಡಿನ ಸೇರಿಸ್ಬೇಕು. ಹಾಲನ್ನ ಬಿಸಿ ಮಾಡಿಕೊಂಡು ಇದ್ರ ಜೊತೆಗೆ ಬೆರೆಸ್ಕೊಂಡು ಉಂಡೆನ ಕಟ್ಟೋದು. ಸಣ್ಣಗೆ ತುರಿದವಳು ನೀನು ನೋಡಿ ಹೆಂಗೆ ತುರಿದಿದ್ಯಾ? ಈ ಥರ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ದಪ್ಪ ದಪ್ಪಕ್ಕೆ ಒಟ್ನಲ್ಲಿ ಅವ್ರವ್ರು ಮಾಡಿದ್ದು ಅವ್ರಿಗೆ ಸರಿ. ತುರಿದಿರೋ ಕೊಬ್ಬರಿ ಬಾಯಿಗೆ ಸಿಗುತ್ತೆ. ಸ್ವಾತಿ ಮತ್ತು ದುರ್ಗಾ ಇಬ್ಬರೂ ಕೂತ್ಕೊಂಡು ರವೆ ಉಂಡೆ ಕಟ್ತಾ ಇದ್ದಾರೆ. ಸೈಜ್ ಹೇಳ್ತಾ ಇದ್ದೀನಿ ನಾನು. ತಟ್ಟೆಲಿ ಇಡೋದಕ್ಕೆ ಒಂದು 5 ರವೆ ಉಂಡೆ ಸ್ವಲ್ಪ ದಪ್ಪ ಮಾಡಿ, ಮಿಕ್ಕಿದೆಲ್ಲ ಮೀಡಿಯಮ್ ಸೈಜ್ ಮಾಡಿ ಸಾಕು ಅಂತ ಮಾಡ್ತಾ ಇದ್ದಾರೆ. ಸ್ವಾತಿಗೆ ಸ್ವಲ್ಪ ಅಭ್ಯಾಸ ಇದೆ, ದುರ್ಗಾಗೆ ಇದೇ ಫಸ್ಟ್ ಟೈಮ್. ನನಗೂ ಕೂಡ ಗೊತ್ತಿರಲಿಲ್ಲ, ಅವಳಿಗೂ ಅಭ್ಯಾಸ ಇದೆ ಅಂದ್ಕೊಂಡಿದ್ದೆ. ಬಟ್ ಆಮೇಲೆ ಹೇಳಿದ್ಲು ನನಗೆ ಗೊತ್ತಿಲ್ಲ ಅಂತ. ಹೋಗ್ಲಿ, ಕಲ್ತಂಗಾಗತ್ತೆ, ಹೇಗೋ ಟ್ರೈ ಮಾಡ್ತಾ ಇದ್ದಾಳೆ. ನೀಟಾಗಿ ಬರಬೇಕು. ಸಬ್ಸ್ಕ್ರೈಬರ್ಸ್ ನೋಡಿದ್ರೆ ಏನ್ ಈ ಹುಡುಗಿಗೆ ಇದು ಮಾಡೋಕ್ಕೂ ಬರಲ್ಲ. ಏನು ಮಾಡೋದು, ಎಲ್ಲಾನು ಕಲ್ತಿರ್ತಾರೆ, ಮಾಡ್ತಾನೆ ಕಲಿಯೋದು. ರವೆ ಉಂಡೆ ರೆಡಿ ಆಗ್ತಾ ಇದೆ. ದುರ್ಗಾ ಇದೇ ಫಸ್ಟ್ ಟೈಮ್ ಅಂತೆ ಮಾಡ್ತಾ ಇರೋದು. ಈ ನಮ್ಮನೇಲಿ ಅವಳು ಟ್ರೈನಿಂಗ್ ಕೊಡ್ತಾ ಇದ್ದೀವಿ. ಸ್ವಾತಿ ಇನ್ನು ಉಳಿದಿರೋದನ್ನೆಲ್ಲ ರವೆ ಉಂಡೆ ನಾನು ಕಟ್ಬಿಡ್ತೀನಿ, ನೀವು ಕರ್ಜಿಕಾಯಿಗೆ ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿದ್ಲು. ಹಾಗಾಗಿ ದುರ್ಗಾನ ಅದು ಲಟ್ಸೋದಕ್ಕೆ ಕೂರಿಸಿದ್ದೀನಿ. ಅವಳು ಲಟ್ಸಿ ಕೊಟ್ಟರೆ ನಾನು ಅದನ್ನು ಹೂರಣ ಎಲ್ಲ ತುಂಬಿ ಪ್ರೆಸ್ ಮಾಡಿ ಕರ್ಜಿಕಾಯಿಗೆ ರೆಡಿ ಮಾಡ್ಕೊಬೋದು. ಹಾಗಾಗಿ ಈ ಕೆಲಸ ನಾನು ಮಾಡ್ತಾಯಿದ್ದೀನಿ. ಒಬ್ಬೊಬ್ಬರು ಒಂದೊಂದು ಮಾಡಿಕೊಂಡ್ರೆ ಬೇಗ ಆಗಿಬಿಡುತ್ತೆ. ಎಣ್ಣೆನ ಕಾಯಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಕಾಯೋ ಅಷ್ಟರಲ್ಲಿ ಎಷ್ಟಾಗುತ್ತೋ ಅಷ್ಟು ಕರ್ಜಿಕಾಯಿನ ಈ ರೀತಿ ಪ್ರೆಸ್ ಮಾಡಿ ರೆಡಿ ಮಾಡಿ ಇಡೋಣ ಅಂತ ನಾನು ಕೂಡ ಒಂದು ಕಡೆ ಕೂತ್ಕೊಂಡು ಮಾಡ್ಕೊತಾ ಇದ್ದೀನಿ. ಏನೇ ಅಂದ್ರೂ 1:15 ನಾವು ಕೆಲಸ ಶುರು ಮಾಡಿದ್ದಕ್ಕೆ 6 ಗಂಟೆ ಆಯಿತು ಮುಗಿಯೋಷ್ಟೊತ್ತಿಗೆ. ಪೂಜೆಗೆ ಎಷ್ಟು ಬೇಕೋ ಅಷ್ಟು ಮಾಡಿಕೊಂಡ್ರೆ ಒಂದು ಮಿನಿಮಮ್ 1 ಅವರ್ 2 ಅವರ್ಸಲ್ಲಿ ಆಗೋಗ್ಬಿಡುತ್ತೆ. 3 ಮನೆಗೆ ಸೇರಿ ಅಂತ ಮಾಡ್ಕೊಂಡಿದ್ದೀವಿ. ಹಾಗಾಗಿ ಸ್ವಲ್ಪ ಜಾಸ್ತಿ ಆಯಿತು ಅಂತಲೇ ಅಂದ್ಕೊಳ್ಳಿ. ಸಾಧ್ಯವಾದವರು ಮಾಡ್ಬೋದು, ಇಲ್ಲಾಂದರೆ ಅಂಗಡಿಗಳಲ್ಲಿ ಕೂಡ ತಂದು ಇಡ್ಬೋದು, ಏನೂ ತೊಂದರೆ ಇಲ್ಲ. ಮತ್ತು ಇವತ್ತೇನೆಂದರೆ ಯಾವುದನ್ನು ಕೂಡ ನಾವು ಟೇಸ್ಟ್ ನೋಡಿಲ್ಲ, ಎಲ್ಲನೂ ಒಂದು ಅಂದಾಜು ಮೇಲೇ ಹಾಕಿ ಮಾಡಿರುವಂಥದ್ದು. ಮತ್ತು ಹಬ್ಬದ ತನಕ ಕೂಡ ದೇವರಿಗೆ ನೈವೇದ್ಯ ಮಾಡೋ ತನಕ ನಾವು ಯಾರೂ ತಿನ್ನೋದು ಇಲ್ಲ, ಎಲ್ಲನೂ ಹಾಗೆ ಎತ್ತಿಟ್ಟಿರ್ತೀವಿ. ಹಬ್ಬದ ದಿನ ಎಲ್ಲ ತಟ್ಟೆಲಿ ಜೋಡಿಸಿ ದೇವಿಗೆ ಪೂಜೆ ನೈವೇದ್ಯ ಎಲ್ಲ ಆದ ಮೇಲೇ ತಿಂದು ನೋಡೋದು. ಮುಂಚಿತವಾಗಿ ಮಾಡಿಟ್ಕೋತಾ ಇದ್ದೀವಿ ಅಂತ ನಾವು ಟೇಸ್ಟ್ ಮಾಡೋದಿಲ್ಲ. ಕೆಲವರೆಲ್ಲ ಹೇಳ್ತಾರೆ ಪೂಜೆಗೆ ಎಷ್ಟು ಬೇಕೋ ಅಷ್ಟು ಎತ್ತಿಟ್ಬಿಟ್ಟು ತಿನ್ಬೋದು ಅಂತ. ಆದರೆ ನನಗೆ ಆ ಥರ ಇಷ್ಟ ಆಗಲ್ಲ. ಏನೇ ಅಂದರೂ ನಾವು ದೇವ್ರಿಗೆ ನೈವೇದ್ಯ ಮಾಡಿದ್ಮೇಲೆ ತಿನ್ನೋದು ಒಳ್ಳೆಯದು ಅಂತ ಅನ್ನಿಸ್ತು. ದೇವ್ರಿಗೆ ಎತ್ತಿಟ್ಬಿಟ್ಟು ಆಮೇಲೆ ತಿಂತೀವಿ ಅಂದರೆ ಅದು ಏನು ಅರ್ಥ ಬರುತ್ತೆ ಹೇಳಿ ಅಲ್ವಾ? ಮತ್ತು ಈ ಕರ್ಜಿಕಾಯನ್ನು ಕರಿವಾಗಲೂ ಕೂಡ ಅಷ್ಟೇ, ಎಣ್ಣೆ ಫಸ್ಟು ಚೆನ್ನಾಗಿ ಕಾಯಿಸ್ಕೋಬೇಕು. ಆಮೇಲೆ ಸ್ಟವ್ನ ಸಿಮ್ಮಲ್ಲಿಟ್ಟು ಒಂದೊಂದನ್ನೇ ಹಾಕಿ ಬೇಯಿಸ್ಕೋಬೇಕು. ಹಾಕಿದ ತಕ್ಷಣ ಅದನ್ನು ಹುಬ್ಬಕ್ಕೆ ಬಿಡಬಾರ್ದು. ಹಾಕಿದ ಮೇಲೆ ಅದನ್ನು ಹಾಗೆ ಟರ್ನ್ ಮಾಡ್ಕೋಬೇಕು, ಅಂದರೆ ಮಗುಚಬೇಕು. ಆಗ 2 ಕಡೆ ಈಕ್ವಲಾಗಿ ಬೇಯುತ್ತೆ, ಅದು ಹುಬ್ಕೊಳ್ಳೋದಿಲ್ಲ. ಹುಬ್ಕೊಂಡ್ರೆ ಏನಾಗುತ್ತೆ ಗೊತ್ತಾ, ನಾವು ಅದನ್ನು ಬೇಯಿಸಿ ತೆಗೆದಿಡುವಾಗ ಒಂದ್ರ ಮೇಲೆ ಒಂದು ಬಿದ್ದು ಒಡೆದೋಗ್ಬಿಡುತ್ತೆ. ಹಾಗಾಗಿ ಈ ರೀತಿ ಅದನ್ನು ಹುಬ್ಬಕ್ಕೆ ಬಿಡಬಾರ್ದು, ಅಲ್ಲೇ ಗರಿಗರಿಯಾಗಿ ಬೇಯಿಸಬೇಕು. ಜಾಮೂನ್ ಬೇಯಿಸ್ತೀವಲ್ಲ ಆ ರೀತಿ ಸ್ವಲ್ಪ ನಿಧಾನ ಊರಿನಲ್ಲಿ ಬೇಯಿಸಿದ್ರೆ ಒಳಗಡೆನೂ ಚೆನ್ನಾಗಿ ಬೇಯುತ್ತೆ ಮತ್ತು ಕ್ರಂಚಿಯಾಗಿ ಚೆನ್ನಾಗಿರುತ್ತೆ.
ದೊಡ್ಡವ್ರಿಗೇನೋ ಹೇಳ್ಬೋದು ದೇವ್ರಿಗೆ ನೈವೇದ್ಯ ಆಗೋ ತನಕ ತಿನ್ನಲ್ಲ ಅಂತ. ಆದರೆ ಚಿಕ್ಕ ಮಕ್ಕಳು ಮನೇಲಿದ್ದಾಗ ಏನು ಮಾಡೋದು ಅಂತ ಕೂಡ ನೀವು ಕೇಳ್ಬೋದು. ನಮ್ಮ ಮನೇಲೂ ಅಷ್ಟೇ, ನಮ್ಮ ಇಶಿಕ ಏನು ಮಾಡಿದ್ಲು ಅಂದರೆ, ನಾವೆಲ್ಲನೂ ತಿಂಡಿ ರೆಡಿ ಆಗಿದ ತಕ್ಷಣ ಸ್ಟೋರ್ ರೂಮಲ್ಲಿ ಒಂದು ಕಡೆ ಎಲ್ಲ ಜೋಡಿಸಿದ್ದೆ. ಅದು ಬಿಸಿ ಸ್ವಲ್ಪ ತಣ್ಣಗಾದ್ಮೇಲೆ ಬಾಕ್ಸಲ್ಲಿ ತುಂಬಿಸಿಡೋಣ ಅಂತ. ಅವಳೇನು ಮಾಡಿದ್ಲು, ನೀ ಸೀದಾ ಹೋದ್ಲು. ಎಲ್ಲನೂ ಅವಳು ಫಸ್ಟು ಟೇಸ್ಟ್ ನೋಡಬೇಕು. ರವೆ ಉಂಡೆ, ಕರ್ಜಿಕಾಯಿ ಎಲ್ಲ ಫಸ್ಟ್ ಅವಳೇ ಟೇಸ್ಟ್ ನೋಡಿದ್ದು. ಮಕ್ಕಳು ಕೂಡ ದೇವ್ರ ಸಮಾನ ಅಂತ ಹೇಳ್ತೀವಿ, ಹಾಗಾಗಿ ಮಕ್ಕಳಿಗೆ ಯಾವುದೇ ರೀತಿ ಅಡ್ಡಿ ಇಲ್ಲ. ಮಕ್ಳಿಗೂ ಕೂಡ ಕೊಡ್ದಂಗೆ ಎತ್ತಿಟ್ಕೋಬೇಕು ಅಂತ ಏನಿಲ್ಲ. ನಮ್ಮ ಮನೇಲಿ ಹಬ್ಬಕ್ಕೂ ಮೊದಲು ನಮ್ಮ ಇಶಿಕ ಎಲ್ಲನೂ ಕೂಡ ಟೇಸ್ಟ್ ನೋಡಿ ಆಯಿತು. ಈಗ ರವೆ ಉಂಡೆ ಆಯಿತು, ಕರ್ಜಿಕಾಯಿ ಆಯಿತು, ನಿಪ್ಪಟ್ಟು ಕೂಡ ರೆಡಿ ಮಾಡಿದ್ವಿ. ಹಾಗೆಯೇ ಚಕ್ಲಿ ಕೂಡ ಆಯಿತು. ಏನಾಯಿತು ಅಂದರೆ, ಈ ಮಗು ಜೊತೆ ಆಡಿಕೊಂಡು ನಾವು ಟೈಮ್ ನೋಡಿಕೊಂಡು ಗಡಿಬಿಡಿಯಲ್ಲಿ ಮಾಡ್ಕೊಳ್ಳೋಷ್ಟೊತ್ತಿಗೆ ಕೆಲವೊಂದು ಕ್ಲಿಪ್ಪಿಂಗ್ ಇಲ್ಲಿ ಮಿಸ್ ಆಗೋಯ್ತು. ಎಷ್ಟಿದೆಯೋ ಅಷ್ಟನ್ನು ಶೇರ್ ಮಾಡಿದ್ದೀನಿ. ಈ ರೀತಿ ನಮ್ಮ ವರಮಹಾಲಕ್ಷ್ಮಿ ಹಬ್ಬಕ್ಕೆ, ಈ ವರ್ಷ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಈ ರೀತಿ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀವಿ. ಇದೆಲ್ಲ ಆದಮೇಲೆ ಮೆಟ್ಲು ಗುಡಿಸೋದು, ಪಾರ್ಕಿಂಗೆಲ್ಲ ತೊಳೆಯೋದು, ಈ ಕೆಲಸ ಎಲ್ಲ ಇದ್ದೇ ಇರುತ್ತಲ್ಲ. ಹಾಗೆ ಮನೆಯಿಂದ ಕಸ ಗುಡಿಸ್ಕೊಂಡು ಹೊರಗಡೆ ಮೆಟ್ಲು ಗುಡಿಸೋಣ ಅಂತ ಬಂದಾಗ ಈ ಒಂದು ಕ್ಲಿಪ್ಪಿಂಗ್ ಕಾಣಿಸ್ತು ನೋಡಿ. ಇರುವೆಗಳು ಒಂದು ಸತ್ತು ಹೋಗಿರೋ ಜಿರಳೆನ ಎತ್ಕೊಂಡು ಹೋಗ್ತಾ ಇದೆ. ಒಗ್ಗಟ್ಟಿನಲ್ಲಿ ಬಲ ಇದೆ ಅನ್ನೋದು ಎಷ್ಟು ಸತ್ಯ ಅಂದರೆ, ನಿಜಕ್ಕೂ ಹೇಳಬೇಕು ಅಂದರೆ ನಾವು ಜೀವನದ ಪಾಠನ ಇರುವೆನ ನೋಡಿ ಕಲಿಬೇಕಂತೆ. ಮತ್ತು ಒಂದು ಸ್ನೇಹ ಜೀವಿ, ಒಂದು ಫ್ರೆಂಡ್ಶಿಪ್ ಹೇಗಿರಬೇಕು ಅಂತ ಕೂಡ ಇರುವೆನ ನೋಡಿ ಕಲಿಬೇಕಂತೆ. ಇರುವೆ ತುಂಬ ದೊಡ್ಡ ಸ್ನೇಹ ಜೀವಿ ಅಂತ ಹೇಳ್ತಾರೆ. ಹಾಗಾಗಿ ಅದು ತುಂಬ ಬುದ್ಧಿವಂತ ಜೀವಿ ಕೂಡ. ಯಾಕೆ ಅಂದರೆ ಮುಂದಿನ 6 ತಿಂಗಳಿಗೆ ಅದಕ್ಕೆ ಏನು ಬೇಕೋ ಅದ್ರ ಪ್ಲ್ಯಾನಿಂಗ್ ಅದು ಮೊದಲೇ ಮಾಡ್ಕೊಂಡಿರುತ್ತೆ ಅಂತ ಹೇಳ್ತಾರೆ. ಅಂದರೆ ಊಟದ ವಿಚಾರದಲ್ಲಿ ಈಗ ಮಳೆಗಾಲ, ಚಳಿಗಾಲ, ಬೇಸಿಗೆಗಾಲ ಹೇಗೆ ಬರುತ್ತೆ ಅದ್ರ ಪ್ರಕಾರ ಅದು ಪ್ಲ್ಯಾನ್ ಮಾಡಿಕೊಂಡು ತನ್ನ ಆಹಾರವನ್ನು ಶೇಖರಣೆ ಮಾಡ್ಕೊಳ್ಳುತ್ತೆ. ಅದೇ ರೀತಿ ನಾವು ಕೂಡ ಅಟ್ಲೀಸ್ಟ್ 2 ತಿಂಗಳು 3 ತಿಂಗಳಿಗೆ ನಮಗೆ ಏನು ಬೇಕು, ನಮ್ಮ ಕಮಿಟ್ಮೆಂಟ್ ಹೇಗಿರುತ್ತೆ ಅಂತ ಪ್ಲ್ಯಾನ್ ಮಾಡಿಕೊಂಡ್ರೆ ನಿಜಕ್ಕೂ ಲೈಫ್ ತುಂಬಾ ಚೆನ್ನಾಗಿರುತ್ತೆ. ಆದರೆ ಎಷ್ಟು ಜನ ಈ ರೀತಿ ಮಾಡ್ತಾರೆ ಹೇಳಿ? ಸದ್ಯ ಇವತ್ತೊಂದಾದರೆ ಸಾಕು ಅನ್ನೋ ರೀತಿಯಲ್ಲೇ ಇರ್ತಾರೆ. ಅದಕ್ಕೋಸ್ಕರ ಈ ವಿಚಾರ ಹೇಳ್ತಾ ಇದ್ದೀನಿ ಅಷ್ಟೇ. ಎಷ್ಟೇ ಕಷ್ಟ ಆದರೂ ಅದು ಚಲನ ಬಿಡ್ತಾ ಇಲ್ಲ ನೋಡಿ. ಆ ಜಿರಳೆದು ಮುಂದೆಗಡೆ ಅದು ಮೀಸೆ ಇರುತ್ತಲ್ಲ, ಅದನ್ನು ಹಿಡ್ಕೊಂಡು ಎಳ್ಕೊಂಡು ಹೋಗ್ತಾ ಇದೆ. ಹಿಂದೆಗಡೆ ಒಂದಷ್ಟು ಇರುವೆಗಳು ಅದಕ್ಕೆ ಸಪೋರ್ಟ್ ಮಾಡ್ತಾ ಇದೆ. ಆದರೆ ಆ ಇರುವೆ ಗೂಡೊಳಗೆ ಜಿರಳೆ ಹೋಗಲಿಲ್ಲ. ಮತ್ತೆ ಅದನ್ನು ಜಾರಿ ಬೀಳ್ತಾ ಇತ್ತು. ನಾನು ಎಲ್ಲಿ ಪಾಪ ಕೆಳಗಡೆ ಬಿದ್ದೋಗುತ್ತೋ ಅಂತ ನೋಡ್ತಾ ಇದ್ದೆ. ಏನು ಗೊತ್ತಾ, ಇದನ್ನು ಡಿಸ್ಟರ್ಬ್ ಮಾಡೋಕ್ಕೂ ಇಷ್ಟ ಆಗಲಿಲ್ಲ. ಇಷ್ಟೊಂದು ಇರುವೆಗಳ ಗುಂಪು ಕಷ್ಟಪಟ್ಟು ಎತ್ಕೊಂಡು ಹೋಗ್ತಾ ಇದೆ. ಮಿಸ್ಸಾಗಿ ಅದು ಕೆಳಗಡೆ ಬಿದ್ದೋಯ್ತು ಅಂದರೆ ಅದು ಮತ್ತೆ ಕೆಳಗಡೆಯಿಂದ ಎತ್ಕೊಂಡು ಹೋಗಬೇಕು. ಈ ಜಿರಳೆ ಇರುವೆ ಗೂಡೊಳಗಡೆ ಹೋಗಲಿಲ್ಲ. ಅದಕ್ಕೆ ಅದು ಏನು ಐಡಿಯಾ ಮಾಡ್ತು ಗೊತ್ತಾ? ನಿಜ ಹೇಳಬೇಕು ಅಂದರೆ ನಾನೊಂದು ಕ್ಯೂರಿಯಾಸಿಟಿಯಿಂದನೇ ನೋಡ್ತಾ ನಿಂತ್ಕೊಂಡೆ ನೋಡಿ. ಅದು ಜಾರ್ತಾ ಇದೆ. ಮತ್ತು ಅದೆಲ್ಲನೂ ಓಡಿ ಬಂದು ಅದ್ರ ಮುಂದೆಗಡೆ ಇರೋಂಥ ಮೀಸೆನ ಗಟ್ಟಿಯಾಗಿ ಹಿಡ್ಕೋತು. ಇನ್ನೊಂದಷ್ಟು ಇರುವೆಗಳು ಅದರ ರೆಕ್ಕೆನ ಸಪ್ರೇಟ್ ಮಾಡ್ತವೆ. ಅದ್ರ ಬುದ್ಧಿ ಎಷ್ಟಿದೆ ಅಂದರೆ, ಹೇಗೋ ಕಷ್ಟಪಟ್ಟು ತೊಗೊಂಡು ಹೋಯಿತು. ಅದರಲ್ಲೂ ಕಪ್ಪಿರುವೆ ಬೇರೆ, ಹಾಗಾಗಿ ನಾನು ಏನೂ ಡಿಸ್ಟರ್ಬ್ ಮಾಡಲಿಲ್ಲ. ಅದನ್ನು ಹಾಗೆ ಬಿಟ್ಟು ಆಮೇಲೆ ಬಂದು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ನಾನು ವಾಪಸ್ ಹೋದೆ. ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಬಂದು ನೋಡೋಷ್ಟೊತ್ತಿಗೆ ಅಲ್ಲಿ ಏನೂ ಇರಲಿಲ್ಲ. ಒಂದು ಇರುವೆನೂ ಕೂಡ ಕಾಣಿಸ್ಲಿಲ್ಲ. ನಾವು ಯಾರನ್ನಾದರೂ ನೋಡಿದ ತಕ್ಷಣ ಅವರನ್ನು ಜಡ್ಜ್ ಮಾಡಿಬಿಡ್ತೀವಿ, ಇವ್ರ ಕೈಲಿ ಏನಾಗುತ್ತೆ ಹಾಗೆ ಹೀಗೆ ಅಂತೆಲ್ಲ. ಆದರೆ ದೇವರು ಪ್ರತಿಯೊಬ್ಬರಿಗೂ ಕೂಡ ಒಂದೊಂದು ಟ್ಯಾಲೆಂಟನ್ನು, ಒಂದೊಂದು ಸ್ಟ್ರೆಂತನ್ನು ಕೊಟ್ಟೇ ಇರ್ತಾರೆ. ಸಮಯ ಬಂದಾಗ ಅದು ಹೊರಗಡೆ ಬರುತ್ತೆ. ಹಾಗಾಗಿ ನಾವು ಯಾರನ್ನೇ ಆದರೂ ತುಂಬ ಈಸಿಯಾಗಿ ಜಡ್ಜ್ ಮಾಡೋಕ್ಕೆ ಹೋಗಬಾರ್ದು. ಅವ್ರ ಕೆಪಾಸಿಟಿ, ಅವ್ರ ಸ್ಟ್ರೆಂತ್ ಗೊತ್ತಿಲ್ಲದೆ ಒಬ್ಬರ ಬಗ್ಗೆ ಮಾತಾಡೋಕ್ಕೆ ಹೋಗಬಾರ್ದು. ಅದನ್ನು ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಒಂದು ಸಣ್ಣ ಇರುವೆನೇ ಆದರೂ ಅದರ ಸ್ಟ್ರೆಂತ್ ನೋಡಿ ಎಷ್ಟಿದೆ. ಇನ್ನಷ್ಟು ಹಬ್ಬದ ಪ್ರಿಪರೇಷನ್ನ ನಿಮ್ಮೊಂದಿಗೆ ಹಂಚ್ಕೊಳ್ಳೋದಿದೆ. ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಹೇಗಿತ್ತು ಅಂತ ತಪ್ಪದೆ ಕಮೆಂಟಲ್ಲಿ ತಿಳಿಸಿ.